ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ. ನಾನೇನಾದರೂ ಅಡುಗೆ ಮಾಡುವಾಗ ನಿಮ್ಮ ಕೈ ರುಚಿ ನನಗೆ ಕೂಡ ತಿನ್ನಬೇಕು ಅಂತ ಹೇಳ್ತೀರಾ. ಹಾಗಾಗಿ ನಾನು ಎನಿಸಿದೆ ಕೆಲವು ಮಸಾಲವನ್ನು ರೆಡಿ ಮಾಡೋಣ, ನಿಮ್ಮ ಜೊತೆ ಕೂಡ ಇದನ್ನು ಹಂಚೋಣ. ನಾನು ಯಾವ ರೀತಿ ರುಚಿಯಾಗಿ ಅಡುಗೆ ಮಾಡ್ತೀನಿ ನೋಡಿ, ನಿಮ್ಮ ಮನೆಯಲ್ಲಿ ಕೂಡ ನೀವು ಮಾಡಿ ಅಂತ ಹೇಳಿ. ಈ ಮಸಾಲ ಬೇಕಿದ್ರೆ ನಿಮಗೆ ಸೇಲಿಗೆ ಕೂಡ ಇದೆ, ಹಾಗಾಗಿ ನೀವು ಆರ್ಡ್ರ್ ಕೂಡ ಮಾಡ್ಬೋದು. ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ. ಓಕೆ, ನಮಗೆ ಮೇಯ್ನಾಗಿ ಅಡುಗೆಯಲ್ಲಿ ಹೆಚ್ಚಾಗಿ ಬೇಕಾಗಿರೋದು ಮಸಾಲ. ಅದು ಕೂಡ ನಾವು ಹೊರಗಡೆಯಿಂದ ಮಾರ್ಕೆಟಿಂದ ತೊಗೊಂಡು ಬಂದರೆ ಕೆಲವು ಮಸಾಲ ಚೆನ್ನಾಗಿರುತ್ತೆ, ಕೆಲವು ಮಸಾಲ ಒಳ್ಳೆದಿರಲ್ಲ. ನಾವು ಮಾಡಿದ ಅಡುಗೆ ಕೂಡ ಚೆನ್ನಾಗಾಗಲ್ಲ. ಮನೆಯಲ್ಲೇ ನಾವು ಮಾಡಿ ಹಾಕಿದರೆ ತುಂಬ ಸೂಪರ್ ಆಗುತ್ತೆ. ಯಾವಾಗಲೂ ನಾನು ತೋರಿಸ್ತಾ ಇರ್ತೀನಿ ನಿಮಗೆ, ಹೊರಗಡೆಯಿಂದ ತಂದು ಹಾಕೋದಕ್ಕಿಂತ ಮನೆಯಲ್ಲೇ ನಾವು ಈಸಿಯಾಗಿ ಮಸಾಲವನ್ನು ರೆಡಿ ಮಾಡ್ಬೋದು. ಹಾಗೂ ಅಡುಗೆ ಕೂಡ ತುಂಬ ಟೇಸ್ಟಿಯಾಗುತ್ತೆ, ರುಚಿಯಾಗಿ ಕೂಡ ಬರುತ್ತೆ. ಹಾಗೆ ನಾನು ಎನಿಸಿದ್ದೀನಿ ಇವತ್ತು ಕೆಲವು ಮಸಾಲ ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂತೇಳಿ. ಇದರಲ್ಲಿ 2 ಬಗೆಯ ಮಸಾಲ ನಾನು ಶೇರ್ ಮಾಡ್ತೀನಿ. ಒಂದು ಮೀಟ್ ಮಸಾಲ, ಚಿಕನ್ ಮಸಾಲ. ಅಂದರೆ ಎರಡಕ್ಕೂ ಕೂಡ ಆಗುತ್ತೆ. ನೀವು ಇದು ಚಿಕನಿಗೆ ಕೂಡ ಹಾಕ್ಬೋದು, ಮಟನಿಗೆ ಕೂಡ ಹಾಕ್ಬೋದು. ಅಥವಾ ನೀವು ಬೇರೆ ಮಶ್ರೂಮು, ಪನ್ನೀರ್ ಈ ರೀತಿ ಎಲ್ಲ ಗ್ರೇವಿ ರೀತಿ ಮಾಡುವಾಗ, ಅಂದರೆ ತಿಕ್ಕಾಗಿ ಮಾಡ್ತೀವಿ ನೋಡಿ ಮಸಾಲ ಎಲ್ಲ ಮಾಡುವಾಗ, ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಮಸಾಲ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ಇನ್ನೊಂದು ಬಾಫತ್ ಪೌಡರ್. ನಾನು ಯಾವಾಗಲೂ ನನ್ನ ಅಡುಗೆ ಮಾಡುವಾಗ ವ್ಲಾಗಲ್ಲಿ ಹೆಚ್ಚಾಗಿ ತೋರಿಸ್ತಾ ಇರ್ತೀನಿ. ಬಾಫತ್ ಪೌಡರ್ ಹೇಳ್ತಾ ಇರ್ತೀನಿ. ಇದನ್ನು ತುಂಬದಕ್ಕೆ ಯೂಸ್ ಮಾಡ್ಬೋದು. ಹೆಚ್ಚಾಗಿ ಕ್ರಿಶ್ಚಿಯನಲ್ಲಿ ಪೋರ್ಕ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತಾರೆ ಇದನ್ನು. ಹಾಗೂ ಮಟನ್ ಬಾಫತ್, ಚಿಕನ್ ಬಾಫತ್ ಈ ರೀತಿ ಕೂಡ ಬಾಫತ್ ಮಾಡುವಾಗ ಹಾಕ್ಬೋದು. ವೆಜ್ ಮಾಡುವಾಗ ಕೂಡ ತರಕಾರಿ, ಇವಾಗ ನೀವು ಸೊಪ್ಪು ಎಲ್ಲ ಮಾಡ್ತೀರಿ, ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಕಿ ಬಾಫತ್ ಪೌಡ್ರ್ ಎಲ್ಲ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಮೆಂತೆ ಇರಲಿ, ಪಾಲಕ್ ಇರಲಿ, ಇದೆಲ್ಲ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ. ಇದನ್ನು ವೆಜ್ಜಿಗೆ ಕೂಡ ನಾನ್ ವೆಜ್ ಕೂಡ ಯೂಸ್ ಮಾಡ್ತಾರೆ. ಅದರ ಒಂದು ರುಚಿನೇ ಬೇರೆ. ಬಾಫತ್ ಪೌಡ್ರದ್ದು ಬೇರೆ ಮಸಾಲ ರೀತಿ ಇರಲ್ಲ. ನಿಮಗೆ ತುಂಬ ಗರಂ ಮಸಾಲ ಬರೋದು ಒಂಥರ ಏನಿರಲ್ಲ, ಒಂಥರ ಅದರ ರುಚಿನೇ ಬೇರೆ ಇರುತ್ತೆ. ಮಾಡುವ ವಿಧಾನ ಕೂಡ ಬೇರೆ ಇರುತ್ತೆ, ತುಂಬ ಸಿಂಪಲ್ ಇರುತ್ತೆ. ಹಾಗೆ ನಾನು ಇವತ್ತು 2 ಪೌಡರ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇವಾಗ ಇದನ್ನು ಎಲ್ಲವನ್ನು ಒಣಗಿಸ್ಲಿಕ್ಕೆ ಉಂಟು, ಹೋಗಿ ಬಿಸಿಲಿಗೆ ಹಾಕಬೇಕು. ಆಮೇಲೆ ಅದನ್ನು ಹುಡಿ ಮಾಡಲಿಕ್ಕೆ ಉಂಟು. ಹಾಗಾಗಿ ಎಷ್ಟಕ್ಕೆ ಎಷ್ಟು ಪ್ರಮಾಣ ತಗೊಳ್ತೀನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ ನಾನು. ಫಸ್ಟಿಗೆ ಇಲ್ಲಿ ಚಿಕನ್ ಮಟನ್ 2 in ಮಸಾಲ ರೆಡಿ ಮಾಡೋಣ. 10 kg ಒಣಮೆಣಸು ತಗೊಳ್ತಾ ಇದ್ದೀನಿ. ಅದಕ್ಕೆ 1.5 kg ನಾನು ಧನಿಯಾ ಹಾಕ್ತಾ ಇದ್ದೀನಿ. ಧನಿಯಾ 2 kg ಕೂಡ ಹಾಕ್ಬೋದು. ಕೆಲವರು ಜಾಸ್ತಿ ಕೂಡ ಹಾಕ್ತಾರೆ. ಆದರೆ ಏನು ಗೊತ್ತಿಲ್ಲ, ಕೆಲವೊಮ್ಮೆ ಧನಿಯಾ ಫ್ಲೇವರ್ ಜಾಸ್ತಿ ಆಗುತ್ತೆ. ಅಂದರೆ ನಾವು ಬೇರೆ ಈಗ ಮಟನಿಗೆಲ್ಲ ಪರವಾಗಿಲ್ಲ, ಅದು ಚಿಕನಿಗೆ ಅಷ್ಟು ಫ್ಲೇವರ್ ಬೇಡ. ಹಾಗಾಗಿ 1.5 kg ಸಾಕು, ಕರೆಕ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ತುಂಬ ಓವರಾಗಿ ಕೂಡ ಸ್ಮೆಲ್ ಬರೋದಿಲ್ಲ. ಅರ್ಧ kg ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಫ್ರೈ ಮಾಡಿ ಮೆಂತೆಯನ್ನು ತೊಗೊಂಡಿದ್ದೀನಿ ನಾನು. 50 ಗ್ರಾಮ್ ಹಾಕಿದ್ದೀನಿ, ಫ್ರೈ ಮಾಡಿದ್ದೀನಿ, ನೆನ್ಪಿಡಿದು. ಇಲ್ಲಿ ಸ್ಟಾರ್ ಹಾಕಿದ್ದೀನಿ 30 ಗ್ರಾಮ್. 50 ಗ್ರಾಮ್ ಲವಂಗವನ್ನು ಹಾಕಿದ್ದೀನಿ. ಜಾವಿತ್ರಿ ಒಂದು ನಾನು 30 ಗ್ರಾಮ್ ಹಾಕಿದ್ದೀನಿ. ಬಡಿಶೇಪ್ ಒಂದು 50 ಗ್ರಾಮ್ 150 ಗ್ರಾಮ್ ನಾನು ಇಲ್ಲಿ ದಾಲ್ಚಿನಿಯನ್ನು ಹಾಕ್ತಾ ಇದ್ದೀನಿ. 50 ಗ್ರಾಮ್ ನಾನು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. 250 ಗ್ರಾಮ್ ನಾನು ಇಲ್ಲಿ ಪೆಪ್ಪರ್ ಹಾಕ್ತಾ ಇದ್ದೀನಿ. 75 ಗ್ರಾಮ್ ಇಲ್ಲಿ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಕೆಲವರಿಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲದ್ರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. 150 ಗ್ರಾಮ್ ಗಸಗಸೆಯನ್ನು ಹಾಕಿದ್ದೀನಿ. ಎಲ್ಲ ಮಸಾಲವನ್ನು ಕರೆಕ್ಟಾಗಿ ಬಿಸಿಲಿಗೆ ಹಾಕಬೇಕು, ಒಳ್ಳೆ ಕಡಕ್ಕಾಗಬೇಕು. ಮೆಣಸು ಹಾಗೂ ಇದು 2 ಕೂಡ ನಾವು ಕಟ್ ಮಾಡೋಕೊಂಡ್ರೆ ಕರ್ಕ್ ಅಂತ ಕಟ್ ಆಗಬೇಕು. ಕೆಲವೊಮ್ಮೆ ಒಂದೇ ಬಿಸಿಲು ಸಾಕಾಗುತ್ತೆ ತುಂಬ ಜೋರಾಗಿದ್ದರೆ, ಕೆಲವೊಮ್ಮೆ 2 ಬಿಸಿಲು ಬೇಕಾಗುತ್ತೆ. ಹಾಗಾಗಿ ಸಂಜೆ ಹೊತ್ತು ತೆಗೆದು ಒಳಗಿಡೆ ಇಬ್ಬನಿ ಮಂಜೆಲ್ಲ ಬೆಳಲಿಕ್ಕೆ ಬಿಡಬೇಡಿ. ಬೆಳಿಗ್ಗೆ ಎದ್ದು ಹಾಕಿ ಹಾಗೂ ಸಂಜೆ ಆಗುವಾಗ ಸ್ವಲ್ಪ ಖಡಕ್ ಆಗುವಾಗ ಮಸಾಲ ಮಾಡಲಿಕ್ಕೆ ಕೊಡಿ. ಇವಾಗ ಬಾಫತ್ ಪೌಡರ್ ಮಾಡೋಣ. ಬಾಫತ್ ಪೌಡರ್ಗೆ 20 kg ಬ್ಯಾಡಗಿ ಮೆಣಸು, 3 kg ಗುಂಟೂರು ಮೆಣಸು ಹಾಕ್ತಾ ಇದ್ದೀನಿ. ಯಾಕೆ ತುಂಬ ಖಾರ ಆಗುತ್ತೆ ಇಲ್ಲದ್ರೆ, ಕೆಲವರು ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ, ಹಾಗೆಲ್ಲ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕಮ್ಮಿ ಹಾಕ್ಬೋದು. ಇಲ್ಲಿ ಕೊತ್ತಂಬರಿ ಕಾಳು 5 kg, 2.5 kg ಜೀರಿಗೆ, 1 kg ದಾಲ್ಚಿನ್ನಿ ಅಂದರೆ ಚಕ್ಕೆಯನ್ನು ತಗೊಂಡಿದ್ದೀವಿ. 200 ಗ್ರಾಮ್ ಸ್ಟಾರನ್ನು ಹಾಕಿದ್ದೀನಿ. ಅರ್ಧ kg ಲವಂಗವನ್ನು ಹಾಕಿದ್ದೀನಿ ನಾನಿಲ್ಲಿ. ಬೇರೆ ಇದಕ್ಕೆ ಏಲಕ್ಕಿ ಅದೆಲ್ಲ ಏನು ಕೂಡ ಜಾಸ್ತಿ ಹಾಕಲಿಕ್ಕಿಲ್ಲ. ಆಮೇಲೆ ನಾನಿಲ್ಲಿ ಗಸಗಸೆಯನ್ನು 350 ಗ್ರಾಮ್ ಹಾಕಿದ್ದೀನಿ. ಬೇಕಿದ್ರೆ ಇದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಜಾವಿತ್ರಿ ನಾವಿಲ್ಲಿ 50 ಗ್ರಾಮ್ ತೊಗೊಂಡಿದ್ದೀವಿ. 2 kg ಪೆಪ್ಪರ್ ಕಾಳನ್ನು ಕೂಡ ತೊಗೊಂಡಿದ್ದೀನಿ.
ಚೆನ್ನಾಗಿ ಗುಡಿಸಿ ನೀರನ್ನು ಹಾಕಿ ಡ್ರೈ ಮಾಡಿ ಆಮೇಲೆ ಮೆಣಸನ್ನು ನಾವು ಒಣಗಿಸಲಿಕ್ಕೆ ಹಾಕೋಣ. ಹಾಗೂ ಉಳಿದ ಏನು ಗರಂ ಮಸಾಲ ಇತ್ತು ನೋಡಿ, ಅದನ್ನು ಕೂಡ ಸಪ್ರೇಟಾಗಿ ಒಣಗಿಸಲಿಕ್ಕೆ ಹಾಕಲಿಕ್ಕೆ ಉಂಟು. ನಾನು ಹೇಳಿದಾಗೆ ಕರೆಕ್ಟಾಗಿ ಕಡಕ್ಕಾಗೋದಾದರೆ ಒಂದೇ ಬಿಸಿಲಿಗೆ, ನಿಮ್ಮ ಬಿಸಿಲು ಜಾಸ್ತಿ ಇದೆ ಆದರೆ ಒಂದೇ ಬಿಸಿಲಿಗೆ ಕಡಕ್ಕಾಗೋದಾದರೆ ಒಂದೇ ಬಿಸಿಲು ಸಾಕು, ಇಲ್ಲದಿದ್ದರೆ 2 ಬಿಸಿಲಿಗೆ ನೀವು ಹಾಕಬೇಕಾಗುತ್ತೆ. ಆಮೇಲೆ ಎಲ್ಲವನ್ನು ಕೂಡ ತುಂಬಿಸಿ ನಾವು ಇದನ್ನು ಹತ್ತಿರದಲ್ಲಿರುವ ಮಿಲ್ಲಿಗೆ ಕೊಡ್ತೀವಿ. ಅಲ್ಲಿ ಇದನ್ನು ತೂಕ ಮಾಡಿ ಕರೆಕ್ಟಾಗಿ ನಮಗೆ ಹುಡಿ ಮಾಡಿ ಎಲ್ಲ ಕೊಡ್ತಾರೆ. ಹುಡಿ ಮಾಡಲಿಕ್ಕೆ ಕೊಡುವಾಗ ಬಾಫತ್ ಹಾಗೂ ಚಿಕನಿಗೆ ನಾವು ಉಪ್ಪನ್ನು ಆ್ಯಡ್ ಮಾಡೋದಿಲ್ಲ, ಹಾಗೂ ಅರಿಶಿನ ಪೌಡ್ರನ್ನು ಅವರಿಗೆ ಕೊಡ್ತೀವಿ, ಅವರೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ ಇದನ್ನು ನಾವು ಮನೆಗೆ ತಂದು ಓಪನ್ ಮಾಡಿ ಇಡ್ತೇವೆ, ಯಾಕೆಂದರೆ ಬಿಸಿ ಬಿಸಿ ಇರುವಾಗ ಅದು ತುಂಬಿಸಬಾರ್ದು, ನಾವು ಪ್ಯಾಕ್ ಮಾಡಬಾರ್ದು. ಸ್ವಲ್ಪ ಇದು ಆರಿದ ಮೇಲೆ ಇದನ್ನೇನು ಮಾಡ್ತೀವಿ, ನಾವು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿ ಆಮೇಲೆ ನಿಮಗೆ ಎಲ್ಲಿ ಬೇಕು ನೋಡಿ ಅಲ್ಲಿಗೆ ನೀವು ಆರ್ಡ್ರ್ ಕೊಟ್ಟರೆ ಡೆಲಿವರಿ ಮಾಡ್ತೀವಿ. ಬಾಫತ್ ಮಾಡೋದಾದರೆ ತುಂಬ ಸುಲಭ. ನಿಮಗೆ ಎಷ್ಟು ಹಾಕಬೇಕಂತ ನಾನು ಹೇಳ್ತೀನಿ. ಇಲ್ಲಿ 1 kg ಚಿಕನ್ ತೊಗೊಂಡ್ರೆ 4 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಬೇಕಾಗುತ್ತೆ. ಬಾಫತ್ಗೆ ಸ್ವಲ್ಪ ನೀರುಳ್ಳಿ ಜಾಸ್ತಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಇಲ್ಲಿ 4 ದೊಡ್ಡ ಸೈಜ್ ಹಾಕಿದ್ದೀನಿ. ಉಪ್ಪು, ಅರಶಿನ ಪೌಡ್ರು ನಾವು ಹುಡಿಗೆ ಕೂಡ ಹಾಕ್ತೀವಿ, ಹಾಗೂ ಚಿಕನ್ ಮಾಡುವಾಗ ಕೂಡ ಸ್ವಲ್ಪ ಆ್ಯಡ್ ಮಾಡಿ. ಇವೆಲ್ಲವನ್ನು ಡೈರೆಕ್ಟಾಗಿ ಚಿಕನ್ಗೆ ಹಾಕಿ ಆಮೇಲೆ ಬೇಯಿಸಲಿಕ್ಕೆ ಇಡ್ಲಿಕ್ಕೆ ಉಂಟಿದನು. ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಏನು ಕೂಡ ಇಲ್ಲ. ಇವಾಗ ಚಿಕನ್ ಮಸಾಲ ಮಾಡುವಾಗ ಕೂಡ ಹಾಗೆಯೇ ತುಪ್ಪವನ್ನು ಹಾಕಿ 3 ನೀರುಳ್ಳಿಯನ್ನು ಫ್ರೈ ಮಾಡಲಿಕ್ಕೆ ಇಡಿ. 3 ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಕೂಡ ಒಳ್ಳೆ ರೀತಿ ಫ್ರೈ ಮಾಡಿ ಆಮೇಲೆ ಹಸಿಮೆಣಸಿನಕಾಯಿ 1-2 ಹಾಕಿ ಆಮೇಲೆ ಇದಕ್ಕೆ ದೊಡ್ಡ ಸೈಜ್ ಟೊಮೆಟೊವನ್ನು 4 ಹಾಕಿ, ಜಾಸ್ತಿನೂ ಹಾಕ್ಬೋದು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ, ಅಷ್ಟು ತನಕ ಬಾಫತಿಗೆ ಇಟ್ಟಿದ್ದೀವಿ ನೋಡಿ. ಅಲ್ಲಿ ಕೂಡ ಚಿಕನ್ ಬೇಯ್ತಾ ಬಂದಿದೆ, ನೋಡ್ಬೋದು ನೀವು. ಮುಕ್ಕಾಲಷ್ಟು ಬೇಯ್ತಾ ಬರುವಾಗ ಇದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಮಸಾಲವನ್ನು ಹಾಕಬೇಕು. ಫಸ್ಟಿಗೆ ನಾನಿಲ್ಲಿ ಬಾಫತ್ ಪೌಡ್ರು ಹೇಳ್ತಾ ಇದ್ದೀನಿ. ಬಾಫತ್ ಮಾಡೋದಾದರೆ ನೀವು 1 kg ಅಷ್ಟಿಗೆ ನೋಡಿ, ಈ ಚಮಚದಲ್ಲಿ 2 ಚಮಚವನ್ನು ಹಾಕಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ 2.5 ಚಮಚ ಹಾಕ್ಬೋದು. 2 ಚಮಚ ಹಾಕಿದರೆ ನಿಮಗೆ ಕರೆಕ್ಟ್ ಆಗುತ್ತೆ. ಬೇಕಿದ್ರೆ ನೋಡ್ಕೊಂಡು ನೀವು ಹಾಕಿ. ಜಾಸ್ತಿ ಕೆಲವರಿಗೆ ಮಸಾಲ ಜಾಸ್ತಿ ಬೇಕಂತಾಗುತ್ತೆ ನೋಡಿ, ಅವರು 2 ಚಮಚ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಒಳ್ಳೆ ರೀತಿ ಬೇಯಲಿಕ್ಕೆ ಬಿಡಿ. ಬೇಯುವಾಗನೇ ಇದಕ್ಕೆ ಏನು ಮಾಡಬೇಕು, ನಾವು ವೆನಿಗರನ್ನು ಹಾಕಬೇಕು. ಸ್ವಲ್ಪ ವೆನಿಗರ್ ಹಾಕಿದ್ರೇ ಒಳ್ಳೆ ಫ್ಲೇವರ್ ಬರೋದು. ಇಲ್ಲಿ ಸ್ಟ್ರಾಂಗ್ ವೆನಿಗರ್ ನಾನು ಹಾಕಿದ್ದೀನಿ. ಕೆಲವರು ನೀರು ಬೆರೆಸಿದ ವೆನಿಗರ್ ಕೂಡ ಸಿಗುತ್ತೆ, ಅದನ್ನು ಸ್ವಲ್ಪ ನೀವು ಜಾಸ್ತಿ ಹಾಕಿ. ಇನ್ನೊಂದು ಸೈಡ್ ಟೊಮೆಟೊ ಸಾಫ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಚಿಕನ್ ಮಸಾಲಕ್ಕೆ, ಅದು ಕೂಡ ರೆಡಿ ಆಗಿದೆ. 1 kg ಚಿಕನ್ ಹಾಕಿದ್ದೀನಿ. ಸ್ವಲ್ಪ ಅರಶಿನ ಪೌಡ್ರ್, ಉಪ್ಪೆಲ್ಲ ಹಾಕೋಣ, ಹಾಗೂ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಲಿಕ್ಕೆ ಇಡೋಣ. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದಿ ಬಂದಿದ್ದೆ ಇದಕ್ಕೆ ನಾವು ನಮ್ಮ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ 2 ಕೂಡ ಆಗುತ್ತೆ, ಅದನ್ನು ಹಾಕೋಣ. ಇಲ್ಲಿ 3 ಚಮಚದಷ್ಟು, ಸೇಮ್ ಅದೇ ಚಮಚದಲ್ಲಿ ನೋಡಿ ತುಂಬಿಸಿ 3 ಚಮಚದಷ್ಟು ಹಾಕ್ತಾ ಇದ್ದೀನಿ ನಾನು. ಚಿಕನ್ ನೋಡಿ ಒಳ್ಳೆ ರೀತಿ ಕುದೀತಾ ಉಂಟು. ಇವಾಗ ಇದಕ್ಕೆ 3 ಚಮಚದಷ್ಟು ಚಿಕನ್ ಮಸಾಲವನ್ನು ಹಾಕಿ. ತುಂಬ ತಿಕ್ಕಾಗುತ್ತೆ ಇದು, ಹಾಗಾಗಿ 3 ಚಮಚದಷ್ಟು ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಇಡಿ. ಈ ಮಸಾಲಕ್ಕೆ ಜಸ್ಟ್ ನೀವು ಸ್ವಲ್ಪ ಕೊಬ್ಬರಿ ಅಥವಾ ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿ ಹಾಕಿದರೆ ಗ್ರೇವಿ ಆಗುತ್ತೆ, ಅಥವಾ ತೆಂಗಿನ ಹಾಲು ಹಾಕಿದರೂ ಕೂಡ ಗ್ರೇವಿ ಆಗುತ್ತೆ ನಿಮಗೆ. ಆ ರೀತಿ ಕೂಡ ನೀವು ಮಾಡ್ಬೋದು. ಇನ್ನೊಂದು ಸೈಡ್ ಬಾಫತ್ ಇವಾಗ ರೆಡಿಯಾಗಿದೆ, ನೋಡ್ಬೋದು ನೀವು, ಪರ್ಫೆಕ್ಟ್ ಆಗಿದೆ. ಉಪ್ಪೆಲ್ಲ ಕರೆಕ್ಟಾಗಿ ನೋಡಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ. ಇಷ್ಟೇ ಮಾಡಲಿಕ್ಕಿರೋದು. ವೆನಿಗರ್ ನಾನು ಹಾಕಿದ್ದೀನಿ, ಏನು ಕೂಡ ಜಾಸ್ತಿ ಹಾಕಲಿಕ್ಕಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಆಯಿಲ್ ಹಾಕಲಿಕ್ಕಿಲ್ಲ, ಏನು ಕೂಡ ಹಾಕಲಿಕ್ಕಿಲ್ಲ ಇದಕ್ಕೆ. ನೀವು ಸೇಮ್ ತರಕಾರಿಯನ್ನು ಕೂಡ ಇದೇ ರೀತಿ ಮಾಡ್ಬೋದು. ತರಕಾರಿ ಬೇಕಿದ್ರೆ ನೀವು ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದರೂ ಆಗುತ್ತೆ. ಇವಾಗ ಚಿಕನ್ ಮಸಾಲ ಕೂಡ ಇನ್ನೊಂದು ಸೈಡ್ ಕುದೀತಾ ಉಂಟು, ರೆಡಿಯಾಗಿದೆ. ಇದಕ್ಕೆ ಲಿಂಬೆ ರಸವನ್ನು ಹಿಂಡಿ ಅರ್ಧ, ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಇವಾಗ ಗ್ರೇವಿ ನೋಡ್ಬೋದು ಎಷ್ಟು ತಿಕ್ಕಾಗಿದ್ದು ಬಂದಿದೆ ಅಂತ ಹೇಳಿ. ಘಮ ಘಮ ಪರಿಮಳ ಬರುತ್ತೆ. ನಾನು ಹೇಳಿದ್ದು ನೋಡಿ, ಮಸಾಲದೊಂದಿಗೆ ಸ್ವಲ್ಪ ಕೊಕೊನಟ್ ಅಂದರೆ ತೆಂಗಿನಕಾಯಿ ಗ್ರೈಂಡ್ ಮಾಡಿ ಕೂಡ ನೀವು ಇದಕ್ಕೆ ಹಾಕ್ಬೋದು, ಗ್ರೇವಿ ಆಗುತ್ತೆ. ಆ ತೆಂಗಿನ ಹಾಲು ಹಾಕಿದರೂ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಆರ್ಡ್ರ್ ಮಾಡಿ, ನಂಬರ್ ನಾನು ಹಾಕಿದ್ದೀನಿ. ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಗಿದೆ ಅದನ್ನು ನೀವು ಆರ್ಡ್ರ್ ಮಾಡ್ಬೋದು. ರೇಟನ್ನು ಕೂಡ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.